ಎಲ್ಲ ನನ್ನ ಸ್ವಚ್ಛ ಮನಸ್ಸಿನ ಕನ್ನಡಿಗರಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಸೊ ಇವತ್ತು ಶುಕ್ರವಾರ, ಸೊ ಫುಲ್ಲು ಇವತ್ತು ರಜಾ, ಫುಲ್ಲು ಮಜಾ. ಸೊ ಇವಾಗ ಜಸ್ಟು ಸ್ನಾನ ಮುಗಿಸಿ ಬಂದಿದ್ದೀನಿ. నేను ಟಿಫನ್ ಮಾಡಬೇಕು. ಇವತ್ತು ನಾನೇ ಪ್ರಿಪೇರ್ ಮಾಡಿರೋ ವೆಜ್ ಬಿರಿಯಾನಿ ಮಾಡಿದ್ದೀನಿ. ಬಟ್ ಅದೇನಾಗಿದೆ ಗೊತ್ತಿಲ್ಲ. ಅದು ನಮ್ಮ ಮೇಡಮ್ ಅವ್ರ ಒತ್ತಾಯದ ಮೇರೆಗೆ ವೆಜ್ ಬಿರಿಯಾನಿ ಅಂತ ನೆನ್ನೆಯಿಂದನೂ ಅವ್ರಿಗೆ ಕೇಳ್ತಾಯಿದ್ರು. ಅದು ಏನೋ ಎಂಪೈರ್ ಸ್ಟೈಲಲ್ಲಿ ವೆಜ್ ಬಿರಿಯಾನಿ ಬೇಕು ಅಂದರು. ಆ ಲೆವೆಲ್ಗೆಲ್ಲ ಮಾಡಿಲ್ಲ, ಒಂದು ಮಟ್ಟಿಗೆ ಬಂದಿದೆ. ಬಟ್ ಟೇಸ್ಟು ಎಲ್ಲ ಇನ್ನೂ ಮಾಡಿಲ್ಲ. ನಮ್ಮ ಮೇಡಮ್ ಅವ್ರು ಮಾಡಿ ಪಾಸೋ ಫೇಲೋ ಅಂತ ಅವ್ರು ಹೇಳಿದ್ರೆ ಅವಾಗ ಸಕ್ಸಸ್ ಆಗಿದ್ದೀನಿ ಅಂತ ಅರ್ಥ. ಇಲ್ಲ ಅಂದರೆ ಡೆಫಿನೆಟ್ಲಿ ಚೆನ್ನಾಗಿರಲ್ಲ ಅಂತಲೇ ಅರ್ಥ. ಯಾಕೆಂದರೆ ಅವರೇ ಹೆಂಗೆ ಅಂದರೆ ಶೆಫು, ದೊಡ್ಡ ಶೆಫು ನಮ್ಮ ಮನೆಯಲ್ಲಿ. ಸೊ ಅವರು ಹೆಂಗೆ ಹೇಳಿದ್ರೆ ಹಂಗೆ. ಸೊ ನೋಡೋಣ, ಅದೊಂದು ಟಿಫನ್ ಮಾಡಿ ಆಮೇಲೆ ನೆಕ್ಸ್ಟ್ ಹೆಂಗೆ ಹೋಗುತ್ತೋ ಇವತ್ತಿನ ದಿನ ಅಂತ ನೋಡೋಣ. ಸೊ ಬನ್ನಿ ಗಾಯ್ಸ್. ನಮ್ಮ ಆಲ್ರೆಡಿ ತಿಂತವ್ರೆ ವೆಜ್ ಬಿರಿಯಾನಿನ. ಹೆಂಗೈತಮ್ಮ? ಕರೆಕ್ಟಾಗಿ ಹೇಳು, ನಿಜ ಹೇಳು, ಸತ್ಯ ಮಾತಾಡು. ಹಾಂ, ಚೆನ್ನಾಗಿತ್ತಾ? ನೀನು ತಿಂದ್ರ? ನಂಬರ್ ಒನ್. ನೀನು ತಿಂದರಾ? ತಿಂದ್ಬಿಟ್ಟು ಅವಾಗಲೇ ಮುಖ ತೊಳ್ದ? ಹಾಂ, ಅಲ್ಲುಜ್ದ? ನಿಜ ಹೇಳ. ಎಲ್ಲೂ ಇಲ್ಲ, ಮುಖನೂ ತೊಳ್ದಿಲ್ಲ, ಏನೋ ಸ್ನಾನನೂ ಮಾಡಿಲ್ಲ, ಹಂಗೆ ತಿಂದ್ಬಿಟ್ಟು ಅವನು ಅವಾಗಲೇ. ತೊಳಿಯಲ್ಲ, ಅದಕ್ಕೆ ಅವ್ನು ತಿನ್ನಕ ಜಾಯಿನ್ ಆಗಿರೋದೇ 20 ಗೈಸ್, ಇದು ಕ್ಲಾಸ್ ಇತ್ತು. ಅಂದರೆ ಡೈಲಿ ಕ್ಲಾಸ್ ಇರುತ್ತೆ ಬೆಳಗ್ಗೆ 7:30 ಇಂದ 8:30. ಅಂದರೆ ನಾನು ನೆಕ್ಸ್ಟು ಒಂದು ಕೆಲಸ ಬೇರೆ ಅಪ್ಡೇಟ್ ಆಗ್ತಾಯಿದ್ದೀನಿ. ಸೊ ಇವತ್ತು ನಾನು ವೆಜ್ ಬಿರಿಯಾನಿ ಮಾಡಿದ ಕಾರಣ ಸೊ ಅವ್ರು ಇವತ್ತು ಕ್ಲಾಸ್ ಕೇಳ್ತಾರೆ, ಆಮೇಲೆ ನನಗೆ ಅದನ್ನು ಹೇಳ್ತಾರೆ. ಸೊ ಅದಕ್ಕೆ ಅವ್ರು ಕೇಳ್ತಾವ್ರೆ. ಇವಾಗ 9 ಗಂಟೆಗೆ ಮುಗಿಯುತ್ತೆ ಅಲ್ಲ ಬೇ? ನಾನು ಮುಗ್ದಿಲ್ಲ. ಅದು ಮುಗಿದ್ಮೇಲೆ ಇಬ್ಬರು ಜೊತೆಗೆ ಟಿಫನ್ ಮಾಡ್ತೀವಿ. ಚೆನ್ನಾಗಿತ್ತು ಬಿ? ಹಾಂ, ನಿಜವಾಗಲು ಗೈಸ್ ನೋಡಿ ಗೈಸ್, ಇದೆ ವೆಜ್ ಬಿರಿಯಾನಿ. ನೀನು ಅಂದ್ಕೊಂಡಂಗೆ ಐತಾ? ಎಂಪೈರ್ ಸ್ಟೈಲಲ್ಲಿ ಮಾಡೋಕೆ ನಾನೇನು ಎಂಪೈರ್ ಹೋಟ್ಲ್ ಕೆಲಸ ಮಾಡ್ತಿದ್ದ? ಹಾಂ ಹೇಳ. ಓಕೆನಾ? ಆಯಿತಾ? ಹೋಗಿ ಬಿಡಿ, ನಿಮ್ಮ ಅಮ್ಮ ನೆನ್ಪು ಮಾಡ್ಕೊಂಡ. ಹೊಡೆದಾಕ ನಾನೇನು ಮಾಡಲೆ? ನನಗೇನು ಹೇಳ್ತೀಯ? ಹಾಂ, ಬಿಡು. ಆಯ್ತು ಬಿಡು. ನನಗೆ ಅದಕ್ಕೆ ಎಲ್ಲ ಲೈಟ್ಗಳನ್ನು ಆನ್ ಮಾಡ್ಕೊಂಡಿದ್ದೆ. ಲೈಟ್ಗಳು ಎಷ್ಟು ಆನ್ ಮಾಡಿದ್ದೆ? ಇವಾಗ ಬಂದೆ, ಇದನ್ನ ಹಾಕಿದೆ. ಅದು ಇರ್ತೈತೆ, ಕತ್ಲು ಇದ್ದೀರ ಮತ್ತೆ ಆಫ್ ಮಾಡ್ಬೇಕು. ಇದು ಆನ್ ಮಾಡೋದು ನಾನು. ಇದು ಹೋಗ್ತೀನಲ್ಲ ಇವಾಗ ಇದು ಆಫ್ ಮಾಡವ. ಒಳ್ಳೆ ಕಥೆ ಇದೆ ನಿಂದ. ಗುಡಿಸ್ಬಾರ್ದು ನಿಜ. ತೂರ್ತಾವಮ್ಮ, ತೂರ್ದ್ರೆ ಗೊತ್ತಾಗ್ತದೆ. ಗುಡಿಸ್ಬಾವ. ಏನು ಹೇಳ್ಬಿಡ್ತೀಯ ಕುಕ್ಕಂಡಿಲಿ? ನಾವೇನು ಮಾಡಲ ಅವ್ನು ನೋಡಿದ್ರೆ? ಆಚೆ ಭತ್ತ ಅದು ಏನಕ್ಕೆ ತಂದಿರೋದು ನೀವು? ಕಿತ್ತಾಕಕ್ಕೆ ಏನಿದು? ನಾನೇ ಕಿತ್ತಾಕಿದ್ದ. ನಾನು ಕಿತ್ತಾಕರು ಹೇಳು. ಎಲ್ಲ ಹೊಡೆದಾಕ್ರಿ. ಬಲ್ಪ್. ಹಾಂ, ಆಚೆ ಹಾಕಿದ್ದು. ಹಾಂ ಹಾಂ ಹಾಂ. ಓ ಎತ್ತಾಕಂದ್ರೆ ನನ್ನ ಗಾಜಿನ ಚೂರುಗಳ ಹಾಂ ಮನ. ಇದಾ? ಹಾಂ, ಅದ ಅಷ್ಟೊಳಗೇನಪ್ಪ, ಲೈಟ್ ಹಾಕ್ತೀನಿ ನೋಡೋಣ. ಹಾಕು ನನಗೆ. ಟಿಫನ್ ಆಯಿತು? ಹಾಂ, ನಮ್ಮ ಮನೆಗೆ ಮಧ್ಯಾಹ್ನ ಟಿಫನ್ನು. ಓ, ಅಂಟ್ಕೊಂತೈತೆ. ಹಾಂ, ನಾನೇನು ಮಾಡಿದೆ? ಬಂತು. ಹಾಂ, ಭತ್ತ ತಂದಿದ್ದು.
ಅವನೇ ಹೊಡೆದಿದ್ದು. ಇಂಥ ಕಡೆನೇ ಹೊಡೆಯೋದು, ಅಲ್ಲ ಏನು ಫೀಲ್ಡರ್ ಹೊಡೆಯೋದು. ದುಡ್ಡು ಕೊಟ್ಟು ತಂದಿರೋದೇನು ಕದು ದುಡ್ಡು ಕೊಟ್ರೆ ಬರೋದು. ಹಾಂ ಬಂದಿರೋದನ್ನ ಆಂಟಿ ಇಟ್ಕೋಬೇಕಪ್ಪ ಏನು ಕಿತ್ತಾಕಿದ್ರೆ ನಾನೇ ಹೊಡೆದಿದ್ದ. ಹ್ಞೂ ನೀನು ಯಾಕೆ ಕರೆಯೋದಲ್ಲ ಆಡೋದು ಬಾ ಅಂತ. ಜೋರಾಗಿ ಹೊಡೆದು ನಾನೇನು ಮಾಡಲಿ? ಬೇ ಬೇ ಆಚೆ ಕಡೆ ಬೇ ಭತ್ತದ್ದೆಲ್ಲ ಹೊಡೆದೋಯ್ತು. ಭತ್ತದ ದಾರ ಇಲ್ಲ. ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದೆ. ಹಾಂ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದೆ. ವಿಡಿಯೋ ಅಲ್ಲ ಅದು, ಕೈ ಹಿಂಗೆ ಅಲ್ಲಿ ಲೈಟ್ ಕಾಣಿಸ್ತಿದೆ. ಯು ಕ್ಯಾನಾಟ್ ಪ್ರ್ಯಾಂಕ್ ಮೀ ಇನ್ ಯೋರ್ ಲೈಫ್ ಟೈಮ್. ಉದುರಲ್ಲ ನೋಡಲ್ಲಿ. ಇಷ್ಟು ಎಲ್ಲ ಬಾಲ್ ಹಾಕಿ ಇದು ಮಾಡಿರ್ತಾರೆ. ನಾನೇನು ಮಾಡಿರಪ್ಪ, ಅವನು ಮಾಡಿದ್ದ. ಹಾಂ ಅಲ್ಲೇ ಹೋಗಿ ಆಡ್ಬೇಕು. ಇನ್ನು ಎಲ್ಲಿ ಹೋಗೋಣ ಹೇಳು? ಆಚೆ ಇಬ್ಬರಿಗೆ ಎಲ್ಲೋ ಆಚೆ ಹೋಗ್ಕೊಟ್ಟು. ಯಾರು? ಅವನು ಅಲ್ಲೂ ಏನಮ್ಮ ರೆಡಿಯಾಗಿ ನಿಂತ್ಬಿಟ್ಟಿದ್ಯಾ? ಏನಿದೆ ಸೊ ಗೈಸ್ ಇವಾಗ ಶಾಪಿಂಗ್ಗೆ ಅಂದ್ಬಿಟ್ಟು ಹೋಗ್ತಾವ್ರೆ. ಶಾಪಿಂಗ್ ಅಂತಂದರೆ ನಮ್ಮ ಪಾರ್ಟ್ನರ್ ಅಂಗಡಿ. ಹಬ್ಬಕ್ಕೆ ಬಟ್ಟೆ ತಗೋಬೇಕು ಅಂದ್ಬಿಟ್ಟು ಮಾಂಸ ಒಂದೇ ಕಣ್ಣಲ್ಲಿ ಅಳ್ತಿದ್ಲು. ಅದಕ್ಕೋಸ್ಕರ ನಮ್ಮಮ್ಮ ಅವರಮ್ಮ ಅಪ್ಪ ನೋಡ್ರಿ, ಅವರಮ್ಮ ಕರ್ಕೊಂಡು ಹೋಗ್ತಾವ್ರೆ. ಎಲ್ರಿಗೂ ಬಟ್ಟೆ ಕೊಡಿಸ್ತಾರಂತ. ನಮ್ಮಮ್ಮಂಗೆ, ಇವ್ರಿಗೆ, ನಿನಗೆ. ನಮ್ಮಲ್ಲಿ ಇದೊಂದು ಜೊತೆ ತಗೊಂಡು ನಾನು 2 ಜೊತೆ ತೆಗ್ದಿಕ್ಕೆ ಬಂದಿದ್ದೀನಿ. ಇಲ್ಲ 2 ನಾನು ತೆಗ್ದಿಕ್ಕೆ ಬಂದಿದ್ದೀನಿ. ಯಾಕೆ ಹೇಳೆ, ಯಾಕೆ ತೆಗ್ದಿಕ್ಕೆ ಬಂದಿರೋದು ಅಂತ ಕೇಳ್ತಾ ಇದ್ದೆ. ಹಾಂ ಅಷ್ಟೇ. ಹ್ಞೂ 2000 ಎಷ್ಟಿರ್ತಾವೆ 0 ಅದಕ್ಕೆ ಹೇಳಿ ಟಕ್ ಅಂತ ಹೇಳಿ. 2000ಕ್ಕೆ ಎಷ್ಟು ಇರ್ತದೆ ಹೇಳ್ಬಿಟ್ಲು. ಏನು 3 ಸೊನ್ನೆಯಲ್ಲಿ ನೀನು ಚಾರ್ಟೆಡ್ ಅಕೌಂಟೆಂಟ್ ಹೋಗ್ತೀನಿ ನಾನು. ಆಗ್ಬೋದು, ಯಾರು ಹಾಂ ಹೆಂಗ್ ಬರ್ದಿರ್ತಾಳೆ ನೀನು? ಪೆನ್ನಾಗಿ ಬರ್ದಿರ್ತಾಳೆ. ಪೆನ್ನು ಪೇಪರ್ ಇಟ್ಕೊಂಡು ಬರ್ದಿದ್ದೀನಿ. ಓದೇ ಇಲ್ಲ ಅವಳು. ಯಾಕೆ ಓದಿಲ್ಲ ಅಂತ ಅದ್ರಲ್ಲಿ ಬಂದಿರೋದು ಕ್ವಶನ್ ಬರ್ದವಳು ಆನ್ಸರ್ ಬರ್ತಾಳೆ. ಗೈಸ್ ನಾವು ಬಂದಿದ್ದೀವಿ ಗೊತ್ತಲ್ವಾ? ಇರಪ್ಪ ಲೈಟ್ ಆದ್ರೆ ಹಾಕ್ತೀನಿ. ನಮ್ಮ ಪಾರ್ಟ್ನರ್ ಅಂಗಡಿ. ನೋಡಿದ್ವಲ್ಲ ಅವತ್ತು. ಏನಪ್ಪ ನನ್ನ ಸಮಾಚಾರ? ನೀನು ಹೇಳು ಸಮಾಚಾರ. ಏನಿದೆಪ್ಪ? ಲೈಟ್ ಹಾಕೋಣ ಇಲ್ಲಿ, ಇಲ್ಲೇ ಬಿದ್ದಲ್ಲ ಅವ್ರು. ಲೈಟ್ ಹಾಕೋಣ. ಎಲ್ಲಿ ಹಾಕಪ್ಪ. ಅಂಗಡಿ ಓನರ್ ಅವನು ಹಾಕೋದು ಅಂಗಡಿ. ಮಹಾಲಕ್ಷ್ಮಿ ಹಾಕಿದ್ರೆ ಏನಾಗಲ್ಲ ಹೇಳು. ಹಾಕಿ ಅಲ್ಲಿ ಅವ್ರ ಮನೆಗೆ ಬರ್ತಾವ್ರಲ್ಲ ಮಹಾಲಕ್ಷ್ಮಿ. ಆಯ್ತು ಬನ್ರಿ ನೀವೇ. ಅವನೇ ಹಾಕ್ಬೇಕಿರಮ್ಮ. ಅವೆಲ್ಲ ಅವ್ನ ಶಾಸ್ತ್ರ ಹೋಯ್ತದ್ರಿ. ನೀನು ಹಾಕ್ಬಿಟ್ರೆ ಸಂಜೆ ಟೈಮು ಅವನು ಮೇಯ್ನ್ ಲೈಟ್ ಹಾಕ್ಲಿಲ್ಲ ಅಂತಂದ್ರೆ ಓನರು, ಅಂಗಡಿ ಓನರ್ ಹಾಕ್ಲಿಲ್ಲ ಅಂದ್ರೆ ಹೆಂಗೆ ಹೇಳು? ತೋರ್ಸಪ್ಪ ನಂದಂದು ಎಲ್ಲ ಒಂದು. ಇದನ್ನ ಅವತ್ತು ನೋಡಿರ್ಲಿಲ್ವ ಅವಳಿಗೆ? ಹೋ ಬೇಡ ಅಲ್ಲ. ಇವಾಗ ಅವತ್ತು ನೋಡಿದ್ವಲ್ಲ. ಬೇಡ ಅಲ್ಲ, ಇವತ್ತು ನೋಡಿ ತಗೊಂಡವಳೆ. ಏನು ಸಮಾಚಾರ? ಹೇಳಪ್ಪ. ಮದ್ವೆ ಗಂಡು ಹೇಳಪ್ಪ. ಮದ್ವೆ ಗಂಡು ಅದು ಹೋಗಿ ಹೇಳ್ತೀನಿ. ಕೇಳ್ಬೇಕು, ನಾವು ಕೇಳ್ತಾ ಇರ್ಬೇಕವ. ಕೇಳ್ತೀವಪ್ಪ ಸುಮ್ಮನೆ. ಪ್ರೋಸೆಸ್ ಅಲ್ಲಿ ಇರೋನಿಗೆ ಕೇಳ್ತಾ ಇರ್ತೀವಿ. ಮದ್ವೆ ಗಂಡು ಆದಷ್ಟು ಬೇಗ, ಆದಷ್ಟು ಬೇಗ ಆಗ್ಲಪ್ಪ. ನಮ್ಗೆ ಹೊಟ್ಟೆ ತುಂಬಾ ಊಟ ಹಾಕ್ಸು. ಚೆನ್ನಾಗಿದೆ ಊಟ, ಹೊಟ್ಟೆ ತುಂಬ, ಹೊಟ್ಟೆ ತುಂಬ ಏನೋ ಮಾಡಪ್ಪ. ಊಟ ತಗೋ ಸ್ವಲ್ಪ. ಇಲ್ಲ ಅದು ಬರೀ ಸುಮ್ಮನೆ ಟಾಪ್ ಅಷ್ಟೇ. ಇದಾ ಸಿಲ್ಕಲ್ಲ. ಏನು ಸ್ಕರ್ಟನ್ ಅದು? ಕರ್ಟನ್ನು ಯಾವ್ದಿಲ್ಲ, ಅದು ತೆಗಿದಲ್ಲ. ಕರ್ಟನ್ ಅಲ್ಲಪ್ಪ ಅದು, ಮತ್ತೆ ಕಾರ್ಡ್ ಸೆಟ್. ಏನಪ್ಪ ನಂದನ್. ಗೈಸ್ ಫೈನಲಿ ಶಾಪಿಂಗ್ ಮುಗೀತು. ನಂದನ್ಗೆ ನಮ್ಮ ಪಾರ್ಟ್ನರ್ಗೆ ಒಳ್ಳೆ ಶಾಪಿಂಗ್ ಇವತ್ತು. 5,000 ರೂಪಾಯಿ ಫುಲ್. ಹಬ್ಬದಲ್ಲಿ ನಂದನ್ ಜಾಕ್ ಪಾಟ್ ಹೊಡಿತಾ ಇದ್ದಾನೆ. ಗಣೇಶನ ಹಬ್ಬ, ಗೌರಿ, ಫುಲ್ ಜಾಕ್ ಪಾಟಲ್ಲಿದ್ದಾನೆ ನಂದನ್ನು. ಏನಪ್ಪ ಮಾಡಲಿ? ಹಾಂ ಬುಕ್ ಬೇರೆ ಬರೀತಾವನೆಲ್ಲ ಲೆಕ್ಕಗಳು. ಇನ್ನೊಬ್ಬ ಪಾರ್ಟ್ನರ್ದು ಮುಖ ನೋಡ್ಸಿ. ಇವ್ರು ಇನ್ನೊಬ್ರು ಪಾರ್ಟ್ನರು. ನೋಡಪ್ಪ ಪ್ರವೀಣ್, ಯಾಕೆ ಆಚೆ ಬೀಳ್ತಾವ್ರೆ. ಪ್ರವೀಣ್ ನೋಡಪ್ಪ. ನೋಡು ಪ್ರವೀಣ್. ಇವರು ನಂದನ್ಗಿನ್ನ ಇವರು ರಿಯಲ್ ಎಸ್ಟೇಟ್ ಅಲ್ಲಿ ಪಂಟ್ರು ನಮ್ಮೂರಲ್ಲಿ. ರಿಯಲ್ ಎಸ್ಟೇಟ್ ರಿಯಲ್ ಬಾಸ್. ನಮಗ್ ಬಾಸ್ ಇವರು.
ನಿಮ್ಗೆ ಏನೇ ಬೇಕು ಅಂದ್ರೆ ಎಂಥ ಜಮೀನು ಬೇಕು, ಎಂಥದೇ ಲಿಟಿಗೇಷನ್ ಏನಾನ ಇರಲಿ ಎಲ್ಲ ಸಾಲ್ವ್ ಮಾಡಿಕೊಡ್ತಾರೆ. ತಾಲೂಕು ಆಫೀಸೇ ಅವ್ರು. ಪ್ರವೀಣ್ ಅಂತ ಪ್ರವೀಣ್ ಅಂತ ತಾಲೂಕು ರೆವೆನ್ಯೂ ಡಿಪಾರ್ಟ್ಮೆಂಟೇ ಅವ್ರದ್ದು. ರೆವೆನ್ಯೂ ಪ್ರಾಬ್ಲಮ್ಸ್ ಹೇಳ್ರಿ ಅನ್ನೋದು ಇವೆಲ್ಲ. ನೋಡಿ ಗೈಸ್, ಅಮ್ಮ ಮಗ ಹಿಂಗೆ ಕೂತ್ಕೊಂಡು ಡೀಪ್ ಡಿಸ್ಕಷನ್ ಮಾಡ್ತಾಯಿದ್ರು. ನಾನು ಬಂದಮೇಲೆ ಸೈಲೆಂಟ್ ಆಗೋರು ಇವಾಗ. ನಿಜವಾಗ್ಲು ಅವರಿಬ್ರು ಸಖತ್ ಡಿಸ್ಕಷನ್ ಮಾಡ್ತಾರೆ ಸೀಕ್ರೆಟಾಗೆಲ್ಲ. ಇವರಿಬ್ರು ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಮನೆಯಲ್ಲೇ ಅವನೇ. ಅದಕ್ಕೆ ಆಚೆ ಬಂದು ಇಬ್ಬರು ಏನು ಟಾಪ್ ಸೀಕ್ರೆಟ್ಸ್ ವಾರ ಆಗಿರೋದೆಲ್ಲ ನಮ್ಮಮ್ಮ ಹೈಲೈಟ್ಸ್ ಕೊಡ್ತಾ ಇರುತ್ತಿಲ್ಲ. ಹ್ಞೂ ನೋಡಿ ಗಾಯ್ಸ್, ನಮ್ಮ ಗೋಲ್ಡನ್ ಸ್ಟಾರ್ ಗೋಲ್ಡನ್ ಸ್ಟಾರ್ ನೆಕ್ಸ್ಟ್ ಫಿಲಮ್ ಮಾಡ್ತಾನೆ ಗಾಯ್ಸ್. ಏನು ಯಾವುದೋ ಮೊನ್ನೆ ಅಗ್ರಿಮೆಂಟ್ ಹಾಕಿ ಬಂದವನು. ಅಗ್ರಿಮೆಂಟ್ ಹಾಕಿ ಬಂದವನೇ. ಅದಕ್ಕೆ ಅಲ್ಲೆಲ್ಲ ಕೆಲಸ ಮಾಡೋದು JCB ಕಾಣಿಸ್ತಾ ಇದೆಯಾ, ಅಲ್ಲೆಲ್ಲ ಕೆಲಸ ಮಾಡಿಸ್ತಾವನೆ. ಹೇಳ್ತೀನಿರಮ್ಮ, ನಿಂಗೆ ರೆಸ್ಪೆಕ್ಟ್ ಕೊಡೋದೇ ಬರಲ್ಲ ನಿನಗೆ. ಗಂಡನಿಗೆ ಹಿಂಗೆಲ್ಲ ಮಾತಾಡ್ತೀಯ? ಹಾಂ, ಗಂಡ ಅನ್ನೋ ಬೆಲೆ ಇಲ್ಲ ನಿನಗೆ. ಏನಮ್ಮ ಚೂರನ ಆಯ್ತಾನಮ್ಮ? ಏನು ಮಾಡ್ತಾ ಇದೆಯಾ? ಏನೋ ಕಟ್ ಮಾಡ್ತಾ ಇದೆಯಾ? ಕಟ್ ಮಾಡ್ಕ ಸರ್ಟಿಫಿಕೇಟ್ ಮಾಡ್ಸೋದು ದುಡ್ಡು ಬರ್ತೈತೆ. ಹ್ಯಾಂಡಿಕ್ಯಾಪ್ಟು ದುಡ್ಡು ಬರ್ತೈತಮ್ಮ ಅವಾಗ. ಗೌರ್ಮೆಂಟ್ ದುಡ್ಡು ಹಾಕ್ತಾರೆ, ಹ್ಯಾಂಡಿಕ್ಯಾಪ್ಟು ಎಲ್ಲ ಫ್ರೀ ಅವಾಗ. ಏನಂತೀಯ?